9 ಕೇಸ್ಗಳು ಅವ್ರ ಮೇಲೆ ಇದಾವೆ. ನಾನು BLO ಮೇಡಮ್ ಫೋನ್ ಮಾಡಿ ಹೇಳ್ದೆ ಅವ್ರು ಸರಿ ಇಲ್ಲ ಸ್ವಲ್ಪ ಜೋಪಾನ ಅಂತ ಹೇಳಿದ್ರಿ ಅಂದ್ರಲ್ವಾ. ನಿಮ್ಮ ಮೇಲೂ ಕೇಸ್ ಇದಾವೆ, ನೀವು ಸರಿ ಇಲ್ಲ ಅಂತ ಹೇಳದ ಹಂಗಾದ್ರೆ ಕೇಸ್ಗಳಿದೆ ಕಾರಣಕ್ಕೆ ಒಬ್ಬ ಹೆಣ್ಮಕ್ಳನ್ನ ನಡು ರೋಡಲ್ಲಿ ಹೆಂಗ್ ಬೇಕಾದ್ರೂ ಪೊಲೀಸರು ನಡೆಸ್ಕೊಳ್ಬಹುದಾ? ಬೇರೆ ಇದು ಬೇರೆ ಮೇಡಮ್. ಮೇಡಮ್ ಏಪ್ರಿಲ್ 10ನೇ ತಾರೀಕು ಸೆಷನ್ಸ್ ನ್ಯಾಯಾಲಯದಲ್ಲಿ ಮೇಡಮ್ ಕೇಳಿಸ್ಕೊಳ್ಳಿ, ನಮ್ಮ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕಾಗಿದೆ. ಅದು ನಮ್ ಪರ್ಸನಲ್, ಇದು ನಮ್ ಮನಿದು. ಇದು ಮೇಡಮ್ ನಿಮ್ಮ ಪರ್ಸನಲ್ ಒಂದು ಹೆಣ್ಣು ಮಗಳ ಬಗ್ಗೆ ನೀವು 9 ಕೇಸ್ ಇದೆ ಅಂತ ಮಾತಾಡ್ತಿದ್ದೀರಾ ನೋಡಿ. ಅವ್ರ ಕೇಸ್ ಬಗ್ಗೆ ತೆಗ್ದಿದ್ದೀನಿ ಅಂತ ಹೇಳಿದ್ರಿ ನೀವು, ಅವ್ರ ಮೇಲೆ ಯಾವ ಕೇಸ್ ಇರೋದು ಹೇಳ್ಬಿಡಿ. ಮೇಡಮ್ ನಿಮ್ಮ ಪರ್ಸನಲ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಪಬ್ಲಿಕ್ ಅಲ್ಲಿ ಇರುವಂತ ಒಂದ್ ನಿಮಿಷ ನಿಮ್ಮ ಪರ್ಸನಲ್ ಕೇಸ್ ಬಗ್ಗೆ ನಾವು ನೀವು ಟಾರ್ಗೆಟ್ ಮಾಡಿರೋದು ಕೂಡ ಹೆಣ್ಮಗಳ ಮೇಲೆ ಪರ್ಸನಲಿನೇ ಮಾಡಿರೋದು ನೀವು, ಅರ್ಥ ಆಯ್ತಾ? ಒಂದು ಕಾರ್ಪೊರೇಟರ್ ಆಗಿ ಒಂದು ಹೆಣ್ಮಗಳ ಮೇಲೆ ನೀವು ಪರ್ಸನಲಿನೇ ಅಟ್ಯಾಕ್ ಮಾಡಿಸಿರೋದು. ನೀವು ಅಟ್ಯಾಕ್ ಮಾಡಿಸಿರೋದು ಪರ್ಸನಲಿನೇ, ಅದೇನು ಪ್ರೈವೇಟ್ ಅಲ್ಲ. ನೀವು ರಾಜಕೀಯವಾಗಿ ನೀವು ಇದು ಪರ್ಸನಲಿನೇ ಮಾಡಿಸಿರೋದು. ಎಲ್ಲಿ ನನಗೆ ಇದು ಮಾಡ್ತಾ ಇದ್ದಾರೆ, ನನ್ನನ್ನು ಕೇಳ್ಬಿಟ್ಟೆ ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ನನಗಿಂತ ಎಲ್ಲಿ ಮುಂದೆ ಹೋಗ್ಬಿಡ್ತದೆ ಹೆಣ್ಮಗಳು ಅನ್ನೋದಕ್ಕೆ ಈ ತರ ಮಾಡಿದೀರಾ ನೀವು, ಅರ್ಥ ಆಯ್ತಾ? ಓಕೆ, ಆ ಹೆಣ್ಮಗಳು ಸರಿ ಇಲ್ಲ ಅಂತೀರಲ್ಲ ನೀವು, ಸರಿ ಆ ಹೆಣ್ಮಗಳು ಸರಿ ಇಲ್ಲ ಕೇಳಿಸಲ್ಲ. ಒಂದೇ ಪ್ರಶ್ನೆ ಪಾಸ್ ಮಾಡ್ಬಿಟ್ಬಿಡಿ, ಆಯ್ತಾ? ಅದಕ್ಕೆ ಉತ್ತರ ಕೊಡ್ಲಿ. ಮಾತಾಡಿ ಇವಾಗ. ಈಗ ನನ್ನ ಮೇಲಿರೋ ಕೇಸ್ ಪರ್ಸನಲ್ ಅಂದ್ರಲ್ವಾ, ತಡೀರಿ ಮೇಡಮ್, ನೀವು ಟಾರ್ಗೆಟ್ ಮಾಡಿರೋದು ಪರ್ಸನಲ್ ಇದೆ ಅಲ್ವಾ ಅಂತ ಮಹಿಳಾ ಪರ ಹೋರಾಟಗಾರರು ಕೇಳ್ತಾ ಇದಾರೆ. ಏನ್ ಹೇಳ್ತೀರಿ ಮೇಡಮ್? ಅವರ ಪರ್ಸನಲ್ ಮಾಡ್ಲಿಕ್ಕೆ ನಮ್ಗೆ ಅದು ಬೇಕಾಗೇ ಇಲ್ಲ. ಸರಿ ಆಯ್ತು, ಏನ್ ಗೊತ್ತಾ, ದೂರದಲ್ಲಿದ್ದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ. ತಡೀರಿ, ಇಲ್ಲಿ ಕೇಳಿ, ಇಲ್ಲಿ ನಿಮ್ಮ ಮೇಲಿರೋ ಕೇಸ್ಗಳು ಯಾವ್ದು ಮೇಡಮ್? ನಿಮ್ಮ ಮೇಲೆ ಯಾವ ಕೇಸ್ ಇರೋದು ಮೇಡಮ್? ಏನ್ ಕಂಪ್ಲೇಂಟ್ ಇರೋದು ನಿಮ್ಮ ಮೇಲೆ? ಮೇಡಮ್ ನಮ್ಮ ಮೇಲೆ ಕೇಸ್, ನಮ್ ಫ್ಯಾಮಿಲಿ 13 ವರ್ಷ ಹಿಂದೆ ಅದೇ ಏನಿದೆ 13 ವರ್ಷದಿಂದ ಏನ್ ಕೇಸ್ ಇದೆ? ಬೇಲ್ ಮೇಲೆ ಹೊರಗಿದ್ದೀರಾ ನೀವು? ಅದ ಮೇಡಮ್, ನಮ್ದು ಎಲೆಕ್ಷನ್ ಟೈಮ್ ದಲ್ಲಿ ನಮ್ದು ಜಗಳ ಆಗಿತ್ತು. ಆ ಜಗಳ ಕೇಸ್ ಇದೆ ಅಲ್ವಾ? ಎಷ್ಟು ಕೇಸ್ಗಳಿದೆಯೋ ಸೇಮ್ ಅಷ್ಟೇ ಕೇಸ್ಗಳು ನಿಮ್ಮೇಲೂ ಇದೆ. ಹಾಗಾದ್ರೆ ನಿಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಬೋದಾ ಚೆಕ್ ಮಾಡ್ರಿ ನೀವು ಮೇಡಮ್? ಏನ್ ಬೆದರಿಕೆ ಹಾಕ್ತಾ ಇದಾರೆ ಇದೆಲ್ಲ ಆದ್ರೆ ಕಟ್ ಮಾಡಿ ಅಂತ? ಏನ್ರಿ ಸುವರ್ಣ ಅವರೇ, ಬೆದರಿಕೆ ಹಾಕ್ತಾ ಇದಾರೆ ಇದೆಲ್ಲ ಆದ್ರೆ ಕಟ್ ಮಾಡಿ ಅಂತ? ಒಬ್ಬ ಹೆಣ್ಮಕ್ಳಿಗೆ ಆ ಏರಿಯಾ ಕಾರ್ಪೊರೇಟರ್ ಆಗಿ ಕ್ಯಾರೆಕ್ಟರ್ ಸರಿ ಇಲ್ಲ 9 ಕೇಸ್ ಇದೆ ಅಂತ ಹೇಳೋ ನೀವು ಮಹಾನ್ ದಾರಿಗಳು. ನಿಮ್ಮೇಲೆ ಎಷ್ಟು ಕೇಸ್ ಇದೆ? ಬೇಲ್ ಮೇಲೆ ಹೊರಗಿಲ್ವೇನ್ರಿ ನೀವು? ಅಲ್ರಿ, ಇರೋದು ನಮ್ಮೇಲೆ ಅದೇ ಅದೇ ನಮ್ಮೇಲೆ ಒಂದ ಕೇಸ್ ಇದೆ. ಅದು ನಮ್ ಆ ಒಂದ್ ಕೇಸ್ ಯಾವ್ದು? ಅವ್ರು ಹೇಳ್ತಾ ಒಂದ್ ಕೇಸ್ ಯಾವ್ದು? ಕೊಲೆ ಕೇಸಾ? ಆ ಒಂದ್ ಕೇಸ್ ಯಾವ್ದು? ಕೊಲೆ ಕೇಸಾ? ಏನ್ ಹೆದರಿಸ್ತಾ ಇದ್ದೀರಾ ನಾನು ಕಟ್ ಮಾಡ್ತೀನಿ ಅಂತ? ಹೆದರ್ಕೊಂಡು ಓಡೋಗ್ತಾ ಇದ್ದೀರಾ? ಈ ವಾಹಿನಿ ನೋಡೋರಿಗೆ ನಾನು ಹೇಳ್ತೀನಿ, ಒಂದ್ ಸೆಕೆಂಡ್, ಒಂದು 30 ಸೆಕೆಂಡ್ ಕಟ್ ಆಗಿದೆ ಅಂತ ಅವ್ರಿಗೆ ಹೇಳಕತ್ತೀನಿ, ನಿಮ್ಗೆ ಹೇಳಿಲ್ಲ ಮೇಡಮ್ ನಾನು. ಓಕೆ ಆಯ್ತು. ಈಗ ಒಂದ್ ಸೆಕೆಂಡ್ ಮೇಡಮ್, ಒಂದ್ ಸೆಕೆಂಡ್ ಸುವರ್ಣ ಅವರೇ ಬರ್ತೀನಿ ರೀ, ಸುವರ್ಣ ಅವರೇ ಬರ್ತೀನಿ. ಇಷ್ಟೊತ್ತು ನಾವು ಇಲ್ಲ ಮೇಡಮ್, ನಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇದೆ. ಓಕೆ ಆಯ್ತು ಕೇಳಿ ಇಲ್ಲಿ ಸುವರ್ಣ ಅವರೇ, ಓಕೆ ಒಂದೇ ಸೈಡ್ ಅಟ್ಯಾಕ್ ಬೇಡ. ಒಂದ್ ಸೆಕೆಂಡ್ ಕಾಂತಿ ಶೆಟ್ಟಿ ಅವರೇ, ಒಬ್ಬ ಹೆಣ್ಮಗಳು ಅಂತ ಅಂದ್ರಲ್ಲ, ಹೆಣ್ಮಗಳು ಮೇಲೆ ಕೇಸ್ಗಳಿರೋದು ನಿಮ್ ಗಮನಕ್ಕೂ ಬಂದಿದೆ. ಎಲ್ಲವೂ ಯಾವ ರೀತಿಯ ಕೇಸ್ಗಳು ಹೇಳಿ? ನಾನು ಇಷ್ಟು ತನಕ ನಿಮಗೆ ಹೇಳ್ತಾ ಇದ್ದೆ. ನಿಮ್ಗೆ ಎಲ್ಲವೂ ಕೂಡ ಮಾರಣಾಂತಿಕ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದನೆ, ಜೀವ ಬೆದರಿಕೆ. ಎಲ್ಲಿಂದ? 2020ರಿಂದ ಶುರುವಾಗಿದ್ದು 2026 ತನಕ ಬಂದಿದೆ. 2020ರಲ್ಲಿ ಇದೇ ಸುಜಾತ ಕಾಂಗ್ರೆಸ್ನಲ್ಲೇ ಇದ್ರು. ಇನ್ನು ಅಲ್ಲಿನ ಲೋಕಲ್ಸ್ ಹೇಳ್ತಾರೆ, ನಾನ್ ಹೇಳ್ತಾ ಇರೋದಲ್ಲ, ಅಲ್ಲಿನ ಲೋಕಲ್ಸ್ ಹೇಳ್ತಾರೆ, ಈ ರೀತಿಯಾಗಿ ಪೊಲೀಸರು ಫೋನ್ ಮಾಡಿದಾಗ ಅಥವಾ ಮನೆ ಹತ್ರ ಬಂದು ಕರೆದಾಗ ಅವರ ಸ್ಟ್ರಾಟಜಿನೇ ಅದು. ಪೊಲೀಸರು ಮುಂದೆ ಅಸಹ್ಯವಾಗಿ ನಡ್ಕೊಳ್ಳೋದು, ವಿವಸ್ತ್ರ ಆಗೋದು, ಪೊಲೀಸರು ಆಗಿ ಬಿಡ್ತಾರೆ. ಇದೊಂಥರ ಎಸ್ಕೇಪಿಂಗ್ ಪ್ಲಾನ್ ಅವ್ರದ್ದು. ನಂದು ಫಸ್ಟ್ ಅಲ್ಲ ಕೇಳಿ, ಇಲ್ಲಿ ಎಸ್ಕೇಪಿಂಗ್ ಪ್ಲಾನ್ ಅದು ಅಂತಾರೆ. ಅದಕ್ಕೇನು ಉತ್ತರ ಕೊಡ್ತೀರಿ? ನಂದು ಫಸ್ಟ್ ಕಮೆಂಟ್ ಅದಾಗಿತ್ತು. ಪೊಲೀಸರ ಕಸ್ಟಡಿಯಲ್ಲಿ ಇದ್ಮೇಲೆ ವಿವಸ್ತ್ರ ಆಗಕ್ಕೆ ಇವ್ರು ಹೇಗ್ಬಿಟ್ರು. ಪೊಲೀಸರ ಕಸ್ಟಡಿ ಒಳಗಡೆ ಶಶಿಕುಮಾರ್ ಅವ್ರು ಏನ್ ಹೇಳಿದ್ರು, ಕಸ್ಟಡಿ ಹೊರಗಡೆ ಅವ್ರು ಇದ್ರು ಅಂತ. ಒಂದ್ ನಿಮಿಷ ಮಾಡಕ್ಕಾಗಲ್ಲ, ಕೇಳಿಸ್ಕೊಳ್ಳಿ ಇಲ್ಲಿ. ಹಿಂಗೆ ಹೆಣ್ಮಗಳು ಅಂತ ನಿಮ್ದು ಯಾವ ಚಾನೆಲ್ ಹೋಗಿರ್ಲಿಲ್ಲ ರೀ. ಗ್ಯಾರಂಟಿ ನ್ಯೂಸ್ ಲೋಗೋ ಇಟ್ಕೊಂಡು ಮದ್ದೂರಲ್ಲಿ ಗಣಪತಿ ವಿಚಾರದಲ್ಲಿ ಕಲ್ಲೊಡ್ದಾಗ ನಾವು ಹೋಗಿದ್ವಿ. ಯಾರೋ ಒಬ್ಬ ಹೆಣ್ಮಕ್ಳಿಗೆ ಸರಿಯಾಗಿ ಬಿಟ್ಟಿದ್ರು ಲಾಠಿ ತಗೊಂಡು ಪೊಲೀಸರು. ಅಯ್ಯೋ ಹಿಂಗಾಗ್ಬಿಡ್ತಲ್ಲ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ಕೊಂಡಿರೋ ಹೆಣ್ಮಕ್ಳಿಗೆ ಅಂತ ಹೋಗಿ ಲೋಗೋ ಹಿಡಿದು ಆಕೆಗೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು ಇದೇ ಗ್ಯಾರಂಟಿ ನ್ಯೂಸ್. ಆಮೇಲೆ ಗೊತ್ತಾಯ್ತು ಆಕೆ ಮಾಡ್ಕೊಂಡಿರೋ ಅನಾಚಾರ ಏನು ಅಂತ.
ಹಿಂದೂ ಎಲ್ಲ ಒಳ್ಳೆ ಮಕ್ಕಳು, ಸಾಬ್ರು ಅದೇನೇನೋ ಅಂತ ಮಾತಾಡ್ಕೊಂಡಿದ್ಲು, ಅದನ್ನ ಕೇಳಿಸ್ಕೊಂಡು ಸರಿಯಾಗಿ ಬಿಟ್ಟಿದ್ದಾರೆ ಪೊಲೀಸರು ಅಂತ ಗೊತ್ತಾಗಿತ್ತು. ಒಂದು 10 second ಕೊಡಿ. ಮಿಸ್ಲೀಡ್ ಕೇಳಿಲಿ, ಇಲ್ಲೂ ಕೂಡ ಅದೇ ರೀತಿಯ ಮಿಸ್ಲೀಡ್ ಆಗಬಾರ್ದು. ಒಬ್ಬ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಬರೀ ಪೊಲೀಸರನ್ನ ಟಾರ್ಗೆಟ್ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ನಾನು ಅಷ್ಟೇ ಸಪೋರ್ಟ್ ಮಾಡ್ಕೊಂಡು ಹೋಗಿ ಕಲ್ಸಂಕ ಅವರ ಬಗ್ಗೆ ಪರ್ಸನಲ್ ನಾನು ಮಾತಾಡ್ತಾ ಇಲ್ಲ. ಈ ವಾಹಿನಿ ವೀಕ್ಷಕರು ಚೆಕ್ ಮಾಡಬಹುದು. ಇದಕ್ಕೇನು ಉತ್ತರ ಕೊಡ್ತೀರಿ? ನಾನು ಅದರ ಜೊತೆಗೆ ಆಗಿತ್ತಲ್ಲ ಹೆಣ್ಮಕ್ಳು ಕತೆ, ಹಂಗೆ ಇಲ್ಲೂ ಆಗಿದೆ, ಉತ್ತರ ಕೊಡ್ತೀರಿ? ಹೇಳೋದೇನು ಗೊತ್ತಾ, ಪ್ರತಿ ಒಂದಕ್ಕೂ ಸರ್ಕಾರ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರ, ಅದು ಹಳ್ಳ ಹಿಡಿಯುತ್ತೆ, ಧೂಳು ಹಿಡಿಯುತ್ತೆ, ಯಾವ ತನಿಖೆನೂ ಆಗಲ್ಲ. ಇದುವರೆಗೆ 2.5 ವರ್ಷದಿಂದ ನಿಮ್ಮದೇ ಚಾನೆಲ್ ಅಲ್ಲಿ ಎಷ್ಟು ಮಹಿಳೆಯರ ಅತ್ಯಾಚಾರ ಬಗ್ಗೆ ಮಾತಾಡಿದೀವಿ? ಏನಾದ್ರೂ ಒಂದು ತಾರ್ಕಿಕ ಅಂತ್ಯ ಆಗಿದೆಯಾ? ಇದು ಕೂಡ ಸರ್ಕಾರದಲ್ಲೂ ಆಗಿಲ್ಲ, ಬಿಜೆಪಿಲೂ ಆಗಿಲ್ಲ. ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ಏನು ಅಪರಾಧಗಳ ಸಂಖ್ಯೆ ಬಿಜೆಪಿ ಸರ್ಕಾರಕ್ಕೂ ಈಗ 40% ಹೆಚ್ಚಳ ಇದೆ. NCRB ಡಾಟಾ ಹೇಳುತ್ತೆ, ನಾನು ಹೇಳುದಲ್ಲ. ಇದು ಏನೇನು ಅತ್ಯಾಚಾರ ಆಗಿದೆ ಪ್ರತಿಯೊಂದರ ಬಗ್ಗೆನೂ ನಾನು ಸುವರ್ಣ ಕಲ್ಸಂಕವನ್ನು ಒಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಪರ್ಸನಲ್ ನಾ ಮಾತಾಡ್ತಿಲ್ಲ ಮೇಡಮ್, ಈ ವಾಹಿನಿ ವೀಕ್ಷಕರಿಗೂ ಇದನ್ನು ಹೇಳ್ತೀನಿ. ನಿಮ್ಮ ಹೆಸರನ್ನು ಗೂಗಲ್ ಅಲ್ಲಿ ಹೊಡೆಯಿರಿ, ಸುವರ್ಣ ಕಲ್ಸಂಕ ಅಂತ, ಅದರಲ್ಲಿ ಬರುತ್ತೆ. ಏಪ್ರಿಲ್ 10ರಂದು ಸೆಷನ್ಸ್ ನ್ಯಾಯಾಲಯದಲ್ಲಿ ನಿಮಗೆ ಜೈಲಾಗಿದೆ, ಕೊಲೆ ಬೆದರಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಾಶಗೊಳಿಸಿದ ಬಗ್ಗೆ. ಹೌದಾ ಅಲ್ವಾ? ನೀವು ಬೇಲಲ್ಲಿ ಓಡಾಡ್ತೀರಾ ಇಲ್ವಾ? ನಿಮ್ ಪರ್ಸನಲ್ ಅಲ್ಲ ಇದು, ಇದು ಗೂಗಲ್ ಅಲ್ಲಿ ಹೊಡೆದು ಸಿಗುತ್ತೆ. ಎಷ್ಟೋ ಜನ ಮಾತಾಡ್ತಿಲ್ಲ, ಇದು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲಿ, ಇದರದ್ದು ನಾನು ಹೇಳ್ತಾ